ನಮಸ್ತೆ ವೀಕ್ಷಕರೇ, ಡಾಕ್ಟರ್ ಡ್ರೀಮ್ಸ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ. ವೀಕ್ಷಕರೇ, ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಫಾರಿನ್ ಅಲ್ಲಿ ವಿದ್ಯಾಭ್ಯಾಸ ಮಾಡಬೇಕು, ಹಾಗೆ ಅಲ್ಲೇ ಒಂದು ಉದ್ಯೋಗಾವಕಾಶವನ್ನ ಪಡ್ಕೊಳ್ಬೇಕು ಅಂತ ಒಂದು ಕನಸಿರುತ್ತೆ. ಆದ್ರೆ ಅದಕ್ಕೆ ಸರಿಯಾದ ಮಾರ್ಗದರ್ಶನ ಇರೋದಿಲ್ಲ. ಅಲ್ಲಿ ಯಾವ ಶಿಕ್ಷಣ ಸಂಸ್ಥೆಯನ್ನ ಆಯ್ಕೆ ಮಾಡಬೇಕು, ಯಾವ ರೀತಿಯಾದಂತಹ ಫೆಸಿಲಿಟಿ ಇರುತ್ತೆ, ಮುಂದೆ ಉದ್ಯೋಗಾವಕಾಶಗಳು ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ವಿದೇಶದಲ್ಲಿ MBBS ಕಲಿಕೆಯ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕೆ ಡಾಕ್ಟರ್ ಡ್ರೀಮ್ಸ್ ಸಂಸ್ಥೆಯ ಮುಬಾರಕ್ ಅವರು ಜಾಯಿನ್ ಆಗಿದ್ದಾರೆ. ಮೊದಲನೇದಾಗಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲನೇದಾಗಿ ಈ ಡಾಕ್ಟರ್ ಡ್ರೀಮ್ಸ್ ಸಂಸ್ಥೆಯ ಬಗ್ಗೆ ಬ್ರೀಫ್ ಆಗಿ ಹೇಳೋದಾದ್ರೆ ಸರ್. ಈ ಡಾಕ್ಟರ್ ಡ್ರೀಮ್ಸ್ ಸಂಸ್ಥೆ ಒಂದು ಅನೇಕ ವರ್ಷಗಳಿಂದ ಈ ಪ್ರಾಸೆಸ್ ನಾವು ಸಕ್ಸಸ್ ಆಗಿ ಕಂಪ್ಲೀಟ್ ಮಾಡ್ಕೊಂಡು ಬರ್ತಾ ಇದೀವಿ. ಈ ಕಾನ್ಸೆಪ್ಟು ತಂದಿರೋ ಉದ್ದೇಶ ಏನಂದ್ರೆ, ಪ್ರತಿಯೊಂದು ತಂದೆ ತಾಯಿಗೂ ಕೂಡ ಒಂದು ಡಾಕ್ಟರ್ ಮಾಡಬೇಕು, ಒಂದು ಒಳ್ಳೆ ಪದವಿಯನ್ನು ಪಡ್ಕೋಬೇಕನ್ಬಿಟ್ಟು ಪ್ರತಿಯೊಬ್ಬರ ತಂದೆ ತಾಯಿ ಆಸೆ ಇರುತ್ತೆ. ಬಟ್ ಅದು ಫುಲ್ಫಿಲ್ ಮಾಡಬೇಕಾದ್ರೆ ನಮ್ಮ ಸ್ಪೆಷಲಿ ಇಂಡಿಯಾದಲ್ಲಿ ಏನಂದ್ರೆ ಸೀಟಿನ ಕೊರತೆ ಇದೆ. ಯಾಕಂದ್ರೆ ಈ ವರ್ಷನೇ ನೋಡಬೇಕಾದ್ರೆ 23 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಪಿಯರ್ ಆಗ್ತಿದ್ದಾರೆ. ಅದರಲ್ಲಿ ನಮ್ಮ ಹತ್ರ ಇರೋದು 89,000 ಇಂದ ಒಂದು 90,000 ಸೀಟ್ ಇರ್ಬೋದು. ಅದರಲ್ಲಿ ಪ್ರತಿಯೊಬ್ಬರು ಕೂಡ ಡಾಕ್ಟರ್ ಆಗಬೇಕಂದ್ರೆ ತುಂಬ ಡಿಫಿಕಲ್ಟೀಸ್ ಇದೆ. ಸೊ ಅದಕ್ಕೋಸ್ಕರ ಡಾಕ್ಟರ್ ಡ್ರೀಮ್ಸ್ ಸಂಸ್ಥೆಯಿಂದ ಸುಮಾರು ವರ್ಷಗಳಿಂದ ಈ ಪ್ರಾಸೆಸ್ ನಾವು ಕಂಪ್ಲೀಟ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಮತ್ತು ಬೇರೆ ಬೇರೆ ಸ್ಟೇಟ್ಸಿಂದ ಕೂಡ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ದೇಶಗಳಿಗೆ ಒಂದು ಮೆಡಿಕಲ್ ಮಾಡೋಕ್ಕೆ ಒಂದು ಅವಕಾಶ ಡಾಕ್ಟರ್ ಡ್ರೀಮ್ಸ್ ಸಂಸ್ಥೆ ಮಾಡ್ತಾ ಇದೆ. ಅದರಲ್ಲಿ ಈಗ ಏಷ್ಯನ್ ಕಾಂಟಿನೆಂಟ್ ಆಗಿರ್ಬೋದು, ಮತ್ತು ಈಗ ಎಂಟೈರ್ ಯುರೋಪಿಯನ್ ಕಂಟ್ರಿ ಆಗಿರ್ಬೋದು, ಯುರೋಪಿಯನ್ ಕಾಂಟಿನೆಂಟ್ ಆಗಿರ್ಬೋದು, ಮತ್ತು ಇದರಲ್ಲಿ UK, ಕೆನಡಾ, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ ಬೇರೆ ಬೇರೆ ದೇಶಗಳಿಗೆ ಡಾಕ್ಟರ್ ಡ್ರೀಮ್ಸ್ ಸಂಸ್ಥೆಯಿಂದ ವಿದ್ಯಾರ್ಥಿಗಳು ಒಂದು ಬೇರೆ ಕಂಟ್ರಿಗೆ ಹೋಗಿ ಒಂದು ಒಳ್ಳೆ ಪದವಿ ಪಡ್ಕೊತಾ ಇದ್ದಾರೆ. ಅದೊಂದು ಆಲ್ಮೋಸ್ಟ್ ವರ್ಷಗಳಿಂದ ನಾವು ಪ್ರಾಸೆಸ್ ಮಾಡ್ತಿರೋದ್ರಿಂದ ಸಾಕಷ್ಟು ಬ್ಯಾಚಸ್ ಕೂಡ ಹೊರಗೆ ಬಂದಿದೆ. ನಮ್ಮದು ಆಲ್ರೆಡಿ ಮಕ್ಕಳು ಪಾಸ್ಡ್ ಔಟ್ ಆಗಿ ಹೊರಗೆ ಬಂದಿದ್ದಾರೆ. ಅವರ ಪಾಸಿಂಗ್ ಪರ್ಸೆಂಟೇಜ್ ನೋಡಿದ್ರೆ ಒಂದು ನಮ್ಮ ಇಂಡಿಯಾದಲ್ಲಿ ಅವಕಾಶ ಸಿಕ್ಕಿಲ್ಲ ಅಂದರೆ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ ಇದೊಂದು ಆಪರ್ಚುನಿಟಿ ಪಡ್ಕೋಬಹುದು. ಅದು ಡಾಕ್ಟರ್ ಡ್ರೀಮ್ಸ್ ಇಂದ ತುಂಬಾ ಸಾಧ್ಯ ಇದೆ. ಅದು ನಾವು ಕಳಿಸ್ತಾ ಇದ್ದೀವಿ. ಅದೇ ರೀತಿ ಸರ್ವಿಸ್ ಒಂದು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಫ್ರಮ್ ದ ಅಡ್ಮಿಷನ್ ಇಂದ ಹಿಡಿದು ಕಂಪ್ಲೀಷನ್ ಆಫ್ ಮೆಡಿಕಲ್ ವರೆಗೂ ನಾವು ಜವಾಬ್ದಾರಿಯನ್ನು ತಗೊತಾ ಇದ್ದೀವಿ. ಸೊ ಅದರಿಂದ ಬಂದು ಡಾಕ್ಟರ್ ಡ್ರೀಮ್ಸ್ ಸಂಸ್ಥೆ ಒಂದು ಒಳ್ಳೆ ಹೆಸರಾಗಿದೆ. ಇವತ್ತು ಸುಮಾರು ವಿದ್ಯಾರ್ಥಿಗಳು ನಮ್ಮ ಸ್ಪೆಷಲಿ ಕರ್ನಾಟಕ ಸ್ಟೇಟ್ ಇಂದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಕಳಿಸುವಂತ ಕೆಲಸ ಡಾಕ್ಟರ್ ಡ್ರೀಮ್ಸ್ ಮಾಡ್ತಾ ಇದೆ. ಓಕೆ ಸರ್, ಈಗ ಡಾಕ್ಟರ್ ಡ್ರೀಮ್ಸ್ ಸಂಸ್ಥೆಯಿಂದ ಹಲವಾರು ವಿದ್ಯಾರ್ಥಿಗಳ ಕನಸು ನನಸಾಗಿದೆ. ಸೊ ಜನರ ಅಭಿಪ್ರಾಯ ಯಾವ ರೀತಿ ಇದೆ, ಏನ್ ಹೇಳ್ತಾರೆ ಜನರು? ಮೋಸ್ಟ್ ಈಗ ಅಗ್ರಿಕಲ್ಚರಿಸ್ಟ್ ಫ್ಯಾಮಿಲಿಯಿಂದ ಇರ್ತಾರೆ. ಒಂದು ಡಾಕ್ಟರ್ ಮಾಡ್ಬೇಕಂದ್ರೆ ಅವ್ರಿಗೊಂದು ಇಂಪಾಸಿಬಲ್ ಅನ್ನೋಂಥ ಒಂದು ವರ್ಡ್ ಅದು. ಡಾಕ್ಟರ್ ಸರ್, ನಾವು ರೈತರು, ನಮ್ಮ ಮಕ್ಕಳಿಗೆ ಡಾಕ್ಟರ್ ಹೆಂಗೆ ಮಾಡೋದು? ಇದರಲ್ಲಿ ಒಂದು ಕಡಿಮೆ ವೆಚ್ಚದಲ್ಲಿ ನಾವು ಕೊಡುವಂಥ ಫೆಸಿಲಿಟೀಸು. ಯಾಕಂದರೆ ಅಬ್ರಾಡಲ್ಲಿ ಸಾಕಷ್ಟು ಗೌರ್ಮೆಂಟ್ ಕಾಲೇಜಸಲ್ಲಿ ಸೀಟ್ಸು ತುಂಬ ಜಾಸ್ತಿ ಇದೆ, ಹೋಗ್ತಿರೋ ಸಂಖ್ಯೆ ಬಂದು ತುಂಬ ಕಡಿಮೆ ಇದೆ. ಬಟ್ ನಮ್ಮ ದೇಶದಲ್ಲಿ ಏನಾಗಿದೆ ಅಂದರೆ, ನಮ್ಮ ಇರೋ ಪಾಪ್ಯುಲೇಷನ್ಗೆ ನಮಗೆ ತುಂಬ ರಿಕ್ವೈರ್ಮೆಂಟ್ಸ್ ಇದೆ, ಡಾಕ್ಟರ್ ರಿಕ್ವೈರ್ಮೆಂಟು. ಅದರಲ್ಲಿ ಈಗ ಮೋಸ್ಟ್ ಆಫ್ ದಿ ಪೇರೆಂಟ್ಸ್ಗೆ ಬಂದು ನಾವು ಒಂದು ಡ್ರೀಮನ್ನು ಫುಲ್ಫಿಲ್ ಮಾಡೋಕ್ಕೆ ಒಂದು ಒಳ್ಳೆ ಅವಕಾಶ ಮಾಡಿಕೊಡ್ತೀವಿ, ಅವ್ರಿಗೊಂದು ದಾರಿ ತೋರಿಸ್ತೀವಿ. ನೋಡಿ, ಒಂದು ಕಡಿಮೆ ವೆಚ್ಚದಲ್ಲಿ ಒಂದು ಮೆಡಿಕಲ್ ಮಾಡ್ಕೋಬೇಕಾದ್ರೆ ಈ ಒಂದು ಕಂಟ್ರೀಸಲ್ಲಿ ನೀವು ಅವಕಾಶ ನಿಮ್ಮ ಹತ್ರ ಇರುತ್ತೆ. ಮತ್ತು ಇಲ್ಲೇ ನಾವು ಇಂಡಿಯಾದಲ್ಲಿ ನೋಡಿದ್ರೆ ಒಂದು ಒಳ್ಳೆ ಕಾಲೇಜಸ್ ಅಲ್ಲಿ ಇಂಜಿನಿಯರಿಂಗ್ ಸೀಟ್ ತಗೋಬೇಕಂದ್ರೂ ಕೂಡ ಮಿನಿಮಮ್ 2.5 ಇಂದ 3 ಲಕ್ಷ ರೂಪಾಯಿ ಖರ್ಚಾಗುತ್ತೆ ನಮಗೆ. ಇದೇ ಒಂದು ಬಜೆಟ್ ಅಲ್ಲಿ ಫಾರಿನ್ಗೆ ಹೋಗಿ ಮೆಡಿಕಲ್ ಮಾಡ್ಕೋಬೇಕಾದ್ರೆ ಒಂದು ಗೌರ್ಮೆಂಟ್ ಇಂದ ಒಂದು ಒಳ್ಳೆ ಅವಕಾಶ ಇರುತ್ತೆ. ಎಕ್ಸಾಂಪಲ್, ಈಗ ನಮ್ಮ ದೇಶಕ್ಕೆ ಹೊರದೇಶದಿಂದ ಬಂದ್ಬಿಟ್ಟು ವಿದ್ಯಾರ್ಥಿಗಳು ಒಂದು NRI ಕೋಟಾದಲ್ಲಿ ಏನು ಸ್ಟಡಿ ಮಾಡ್ತಾರೆ, ಇಲ್ಲಿ ನಮಗೂ ಕೂಡ ಅಬ್ರಾಡ್ ಅಲ್ಲಿ ಒಂದು ಒಳ್ಳೆ ಅವಕಾಶ ಇರುತ್ತೆ. ಬೇರೆ ಬೇರೆ ದೇಶಗಳಿಗೆ ನಾವು ಕೂಡ ಹೋಗ್ಬೋದು. ಒಂದು ಕಡಿಮೆ ವೆಚ್ಚದಲ್ಲಿ ಒಂದು ಡಾಕ್ಟರ್ ಪದವಿಯನ್ನು ನಾವು ಪಡ್ಕೋಬಹುದು. ಅದರಲ್ಲಿ ಸಾಕಷ್ಟು ಪೇರೆಂಟ್ಸು ತುಂಬಾ ಹ್ಯಾಪಿಯಾಗಿದ್ದಾರೆ. ಯಾಕಂದ್ರೆ 2 ಲಕ್ಷ 3 ಲಕ್ಷ ರೂಪಾಯಿ ಕೊಟ್ಟು ಇಂಜಿನಿಯರಿಂಗ್ ಓದಿಸೋಕ್ಕಿಂತ ಒಂದು ಮೆಡಿಕಲ್ ಡಿಗ್ರಿನೇ ನಾವು ತಗೋಬಹುದು. ಯಾಕಂದ್ರೆ ಇದು ನೆವರ್ ಎಂಡಿಂಗ್ ಸಬ್ಜೆಕ್ಟ್. ಮೆಡಿಕಲ್ ದರ್ ಇಸ್ ನೋ ರಿಟೈರ್ಮೆಂಟ್. ಯಾಕಂದ್ರೆ ಇಂಜಿನಿಯರಿಂಗ್ ಮಾಡಿದ್ರು ಕೂಡ ಇರೋ ಕಾಂಪಿಟೇಷನ್ಸ್ ಅಲ್ಲಿ ಇರೋ ಇಂಜಿನಿಯರ್ಸ್ಗೆ ಜಾಬ್ ಕಡಿಮೆ ಇದೆ. ಈಗ ಸ್ಪೆಷಲಿ ನಮಗೆ MBBS ಒಂದು ಸರ್ಜನ್ ನಾನು ಆಗಿದ್ದೀನಿ ಅಂದ್ರೆ ಸರ್ಜನ್ಗೆ ತುಂಬಾ ರಿಕ್ವೈರ್ಮೆಂಟ್ ಇದೆ. ಸೊ ಅದರಿಂದ ಪೇರೆಂಟ್ಸು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದಾರೆ ಈಗ. ಮತ್ತು ಆಲ್ರೆಡಿ ಕರ್ಕೊಂಡು ಹೋಗಿರುವಂಥ ವಿದ್ಯಾರ್ಥಿಗಳು ಕೂಡ ತುಂಬ ಸ್ಯಾಟಿಸ್ಫೈಡ್ ಆಗಿದ್ದಾರೆ. ಯಾಕಂದರೆ ಒಂದು ಅಡ್ಮಿಷನಿಂದ ಹಿಡಿದು ಮೆಡಿಕಲ್ ಕಂಪ್ಲೀಟ್ ಮಾಡೋವರೆಗೂ ನಾವು ಹೋಲ್ ಅಂಡ್ ಸೋಲ್ ರೆಸ್ಪಾನ್ಸಿಬಿಲಿಟಿ ತಗೊಂತೀವಿ. ಮತ್ತು ಹೆಣ್ಮಕ್ಳು ತುಂಬ ಜಾಸ್ತಿ ಡಾಕ್ಟರ್ ಡ್ರೀಮ್ಸಿಂದ ಇಷ್ಟು ವರ್ಷಗಳಿಂದ ನಾನು ನೋಡಬೇಕಾದ್ರೆ 70-30 ರೇಷೋ ಇದೆ. ಹೆಣ್ಮಕ್ಳು 70% ಇದ್ದಾರೆ. ಅಬ್ರಾಡಲ್ಲಿ ಹೋಗಿ ಒಂದು ಒಳ್ಳೆ ಸ್ಕಾಲರ್ಶಿಪ್ಪಲ್ಲಿ ಕೂಡ ಮೆಡಿಕಲ್ ಓದ್ಕೊಂಡು ರಿಟರ್ನ್ ಇಂಡಿಯಾಗೆ ಬಂದಿರೋರು ಸ್ಟೂಡೆಂಟು ಇದ್ದಾರೆ. ಸೊ ಇದರಿಂದ ಬಂದು ಮೋಸ್ಟ್ ಪೇರೆಂಟ್ಸ್ ಕೂಡ ತುಂಬ ಸ್ಯಾಟಿಸ್ಫೈ ಆಗಿದ್ದಾರೆ. ಓಕೆ ಸರ್, ನೀವು ಫೀಸ್ ಬಗ್ಗೆ ಮಾತಾಡ್ತಿದ್ರಿ. ಸೊ ಈಗ ನಾವು ಫಾರಿನ್ ಅಂತ ಚೂಸ್ ಮಾಡಿದಾಗ ಬೇರೆ ಬೇರೆ ಕಂಟ್ರಿಯಲ್ಲಿ ಕೆಲವೊಂದು ಕಡೆ ಕಾಸ್ಟ್ಲಿ ಇರುತ್ತೆ. ಸೊ ನೀವು ಯಾವ ರೀತಿ ಗೈಡ್ ಮಾಡ್ತೀರಾ, ಸಜೆಷನ್ ಕೊಡ್ತೀರಾ? ಈಗ ಫಸ್ಟ್ ಆಫ್ ಆಲ್ ಫಾರಿನ್ ಅಂದಿದ ತಕ್ಷಣನೇ ಒಂದು ದುಡ್ಡು ಜಾಸ್ತಿ ಆಗುತ್ತೋ ಅನ್ಕೊಂಡಿರ್ತಾರೆ ಅವರು. ಈಗ ಏನಾಗುತ್ತೆ ಅಂದ್ರೆ, ಒಂದು ಫಾರಿನ್ ಒಂದು 15 ದಿವಸ ಟ್ರಿಪ್ ಹೋಗಿ ಬರ್ಬೇಕಂದ್ರೆ 2 ಲಕ್ಷ 3 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಮೆಡಿಕಲ್ ಫಾರಿನ್ ಅಲ್ಲಿ ಅಂದ್ರೆ, ಈಗ ಒಂದು ಇಂಡಿಯಾದಲ್ಲಿ ಇಷ್ಟೊಂದು ಮೆಡಿಕಲ್ ಫ್ರೀ ಸೀಟ್ ಸಿಕ್ಕಿಲ್ಲ ಅಂದ್ರೆ ಲ್ಯಾಕ್ಸ್ ಟುಗೆದರ್ ಡೊನೇಷನ್ ಕೊಡಬೇಕು. ಅದು ಇವರು ಫಾರಿನ್ ಅಲ್ಲಿ ಅಂತ ಹೇಳ್ತಿದಾರಲ್ಲ ಅಂತ ಒಂದು ಒಳ್ಳೆ ಒಂದು ಆಕ್ಚುಯಲ್ ಕ್ವಶನ್ ಅದು.
ಇದರಲ್ಲಿ ಈಗ ನಾನು ಏನು ಹೇಳ್ತೀನಿ ಅಂದರೆ ಅಬ್ರಾಡಲ್ಲಿ ಇರುವಂಥ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ಸು, ಯಾಕಂದ್ರೆ ನನಗೆ ಡಿಗ್ರಿ ಬೇಕು, ಒಂದು ಒಳ್ಳೆ ಕಾಲೇಜಲ್ಲಿ ನಾನು ಡಿಗ್ರಿಯನ್ನು ಪಡ್ಕೋಬೇಕಂದ್ರೆ ಆ ಕಂಟ್ರಿಯಲ್ಲಿ ಇರುವಂಥ ಗೌರ್ಮೆಂಟ್ ಕಾಲೇಜಸಲ್ಲಿ ಏನಿರುತ್ತೆ ಅಂದರೆ ಒಂದು ಲಿಮಿಟೆಡ್ ಸೀಟ್ಸ್ ಅಂತ ಕೊಡ್ತಾರೆ ಅವರು. ಈಗ ಸ್ಪೆಷಲಿ ನಾವು ಇಂಡಿಯನ್ ಸ್ಟೂಡೆಂಟ್ಗೆ ಅಬ್ರಾಡ್ಗೆ ನಾವು ಹೋಗ್ತೀವಿ ಅಂದರೆ ಆ ಒಂದು ಮೆಡಿಕಲ್ ಕಾಲೇಜಲ್ಲಿ ಇರುವಂಥ ಗೌರ್ಮೆಂಟ್ ಕೋಟಾ, ಆ ಗೌರ್ಮೆಂಟ್ ಕೋಟಾದಲ್ಲಿ ಏನಿರುತ್ತೆ ಅಂದರೆ ಓನ್ಲಿ ಗೌರ್ಮೆಂಟ್ ಫೀಸ್ ಇರುತ್ತೆ. ಕೆಲವು ಕಾಲೇಜಲ್ಲಿ $3,000 ಇರುತ್ತೆ, ಕೆಲವು ಕಾಲೇಜಲ್ಲಿ $5,000 ಇರುತ್ತೆ. ಎಕ್ಸಾಂಪಲ್ ಇಂಡಿಯನ್ ರುಪೀಸಲ್ಲಿ ಹೇಳಬೇಕಾದ್ರೆ ಒಂದು 2,50,000 ರೂಪೀಸ್ ಕಾಲೇಜ್ ಫೀಸ್ ಬರುತ್ತೆ. ಕಾಲೇಜ್ ಫೀಸ್ 2,50,000 ಪ್ಲಸ್ ಫುಡ್ಡು ಅಕಾಮಿಡೇಷನ್ ಒಂದು $50,000 ಅಂದರೂ ಕೂಡ 3.5 ಲಕ್ಷ ರೂಪಾಯಲ್ಲಿ ವರ್ಷಕ್ಕೆ MBBS ಮಾಡ್ಕೋಬಹುದು. ಮಿನಿಮಮ್ 6 ವರ್ಷ ಮೆಡಿಕಲ್ ಇರುತ್ತೆ, ಇನ್ಕ್ಲೂಡಿಂಗ್ ಇಂಟರ್ನ್ಶಿಪ್. 5 ಇಯರ್ ಮೆಡಿಕಲ್, 1 ವರ್ಷ ಇಂಟರ್ನ್ಶಿಪ್. ಮಿನಿಮಮ್ ಒಂದು 18.5 20 ಲಕ್ಷ ರೂಪಾಯಲ್ಲಿ ಒಂದು ಒಳ್ಳೆ ಡಿಗ್ರಿಯನ್ನು ನಾವು ಪಡ್ಕೋಬಹುದು. ಅದು ಮೋಸ್ಟ್ ಆಫ್ ದಿ ಕಾಲೇಜಸ್ ಏನಿದೆ ಅಂದರೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರು. ಯಾಕಂದರೆ ನಾವು ಇಲ್ಲಿಂದ ಮಕ್ಕಳಿಗೆ ಕಳಿಸ್ಬೇಕಾದ್ರೆ ಒಂದು ಮೀಟಿಂಗ್ ಇರುತ್ತೆ ನಮ್ಮದು. ಯಾಕಂದರೆ ಮೋಸ್ಟ್ ಅಗ್ರಿಕಲ್ಚರ್ ಫ್ಯಾಮಿಲಿಯಿಂದ ಇರ್ತಾರೆ. 6 ಮಂತ್ಗೆ ಒಂದ್ಸತಿ ಇನ್ಕಮ್ ಅವ್ರಿಗೆ ಆನ್ಯುವಲ್ ಅಷ್ಟೊಂದು ಬಲ್ಕಾಗಿ ಅಮೌಂಟ್ ಬರೋದಿಲ್ಲ. 6 ಮಂತ್ ಒನ್ಸ್ ನಮಗೆ ದುಡ್ಡು ಬರುತ್ತೆ, ಅದಕ್ಕೆ ಏನಾದರೂ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾರೆ. ಅದಕ್ಕೂ ಕೂಡ ಏನು ಮಾಡಿದ್ವಿ ಅಂದರೆ ಸೆಮಿಸ್ಟರ್ ವೈಸು ಒಂದೇ ಸತಿ ನಿಮಗೆ 3 ಲಕ್ಷ ರೂಪಾಯಿ ಕಟ್ಟಕ್ಕಾಗಲ್ವಾ, ಗೋ ವಿತ್ 2 ಇನ್ಸ್ಟಾಲ್ಮೆಂಟ್, 2 ಇನ್ಸ್ಟಾಲ್ಮೆಂಟಲ್ಲಿ ನೀವು ಪೇಮೆಂಟ್ ಮಾಡ್ಕೊಳ್ಳಿ. ನಿಮಗೆ ಏನೇನು ಬೇಕಾಗಿದೆ ಫೆಸಿಲಿಟೀಸು ಎಲ್ಲ ಬಂದು ಡಾಕ್ಟರ್ ಡ್ರೀಮ್ಸಿಂದ ಸರ್ವಿಸ್ ನಾವು ಪ್ರೊವೈಡ್ ಮಾಡ್ತಾ ಇದೀವಿ. ಅಲ್ಲೇ ಅಂತ ನಮ್ಮದು ಒಂದು ಆಫೀಸ್ ಇರುತ್ತೆ. ಏನೇ ಒಂದು ಸರ್ವಿಸ್ ಬೇಕು, ಏನೇ ಒಂದು ಕಮ್ಯುನಿಕೇಶನ್ ಮಾಡ್ಕೋಬೇಕು, ಏನೇ ಒಂದು ಗೈಡೆನ್ಸ್ ಬೇಕು ಅಪ್ ಟು ಮೆಡಿಕಲ್ ಕಂಪ್ಲೀಟ್ ಮಾಡೋವರೆಗೂ ಇದಕ್ಕೆಲ್ಲ ಅವಕಾಶ ಬಂದು ಡಾಕ್ಟರ್ ಡ್ರೀಮ್ಸ್ ಮಾಡ್ತಾ ಇದೆ ಮೇಡಮ್. ಓಕೆ ಸರ್, ಈಗ ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಒಂದು ಕಡೆ ಬೇಕೇ ಬೇಕು ಅಂತ ಅನ್ಸುತ್ತೆ. ಸೊ ಫಾರಿನ್ ಅಲ್ಲಿ ಯಾವ ರೀತಿ ಸ್ಕಾಲರ್ಶಿಪ್ ಇರುತ್ತಾ ಹೇಗೆ? ಈಗ ಸುಮಾರು ಕಂಟ್ರಿಗಳಲ್ಲಿ ಏನಾಗುತ್ತೆ ಅಂದರೆ ಈಗ ಒಂದು ಮಿನಿಮಮ್ ಒಂದು 100 ಸ್ಟೂಡೆಂಟ್ಸು ಟೋಟಲ್ ಸ್ಟಡಿ ಮಾಡ್ತಿದ್ದಾರೆ ಅಂದರೆ ಒಂದು ಟಾಪ್ 10 ಸ್ಟೂಡೆಂಟ್ಸು. ಆ ಟಾಪ್ 10 ಏನು ಮಾಡ್ತಾರೆ ಅಂದರೆ ಒಂದು ಮಿನಿಮಮ್ $500 ಇಂದ $1,000 ಸ್ಕಾಲರ್ಶಿಪ್ಪನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ ಅವರು. ಅದರಲ್ಲಿ ಟಾಪ್ 3 ಸ್ಟೂಡೆಂಟ್ಸ್ಗೆ ಬಂದು ಒಂದು $500 to $1,000 ಸ್ಕಾಲರ್ಶಿಪ್ ಗೌರ್ಮೆಂಟ್ ಕಾಲೇಜಿಂದ ಸಿಗುತ್ತೆ. ಯಾಕಂದರೆ ಆಲ್ರೆಡಿ ಫೀಸ್ ಬಂದು ಕಡಿಮೆ ಇದೆ, 2,50,000 ರೂಪೀಸ್ ಬೇರೆ ಫೀಸ್ ಇರೋದ್ರಿಂದ ಸ್ಕಾಲರ್ಶಿಪ್ ಬಂದು ತುಂಬ ದೊಡ್ಡ ಕಂಟ್ರಿ. ಎಕ್ಸಾಂಪಲ್ ಈಗ ರಷ್ಯಾ ಅಂತ ನೀವು ತಗೊಂಡ್ರೆ, ರಷ್ಯಾ ತುಂಬ ದೊಡ್ಡ ಕಂಟ್ರಿ. ಅದರಲ್ಲಿ ಟೋಟಲ್ 47 ಯೂನಿವರ್ಸಿಟೀಸ್ ಇದೆ. 47 ಯೂನಿವರ್ಸಿಟಿಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಇರುವಂಥ ಟೀಚ್ ಮಾಡುವಂಥ ಕಾಲೇಜಸ್ಸು 16 ಕಾಲೇಜಸ್ ಮಾತ್ರ ಇದೆ. ಇದು ನಿಮಗೆ ಪ್ಯೂರ್ಲಿ ಗೌರ್ಮೆಂಟ್ ಆಗಿರೋದ್ರಿಂದ ಬಂದು ನಿಮಗೆ ಸ್ಕಾಲರ್ಶಿಪ್ ಬಂದು ಮಿನಿಮಮ್ ಒಂದು $500 to $1,000 ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದರಂದರೆ ಒಂದು 35,000 ಇಂದ 70,000 ರೂಪಾಯಿವರೆಗೂ ಸ್ಕಾಲರ್ಶಿಪ್ ಪಡಿಬೋದು. ಬಟ್ ಅದಕ್ಕಂತ ಸ್ಟೂಡೆಂಟು ಅವರ ಎಫರ್ಟ್ ಹಾಕಬೇಕಾಗತ್ತೆ. ಯಾಕಂದರೆ ಡಾಕ್ಟರ್ ಡ್ರೀಮ್ಸ್ ಹೇಳ್ತಾ ಇದೆಯಪ್ಪ 70,000 ರೂಪಾಯಿ ಸ್ಕಾಲರ್ಶಿಪ್ ಸಿಗುತ್ತೆ, ಅದಿಲ್ಲ. ಏನಕ್ಕಂದರೆ ಅಲ್ಲಿ ಸ್ಟೂಡೆಂಟ್ ಹೋದ್ಮೇಲೆ ಅವ್ರದ್ದೇ ಆದಂತಹ ಅವರು ಎಫರ್ಟ್ ಅವ್ರು ಹಾಕಬೇಕಾಗತ್ತೆ, ಅವ್ರದ್ದೇ ಆದಂತಹ ಸ್ಟಡೀಸ್ ಅವ್ರ ಪಾರ್ಟ್ ನೋಡ್ಕೋಬೇಕಾಗತ್ತೆ. ಮತ್ತೆ ಡೇ ಫಸ್ಟಿಂದ ಮೆಡಿಕಲ್ ಅವರು ಚೂಸ್ ಮಾಡಿದ್ಮೇಲೆ ಮಂಡೇ ಟು ಫ್ರೈಡೆ 100% ಅವರು ಕೂತ್ಕೊಂಡು ಅವ್ರು ಓದಿದ್ರೆ ಮಾತ್ರ ಮೆಡಿಕಲ್ ಸಕ್ಸಸ್ ಆಗುತ್ತೆ. ಇಲ್ಲಾಂದರೆ ನಾವು ನಾರ್ಮಲ್ ಸಬ್ಜೆಕ್ಟ್ ಓದಂಗೆ ನಾವು ಮೆಡಿಕಲ್ ಓದೋಕ್ಕಾಗೋದಿಲ್ಲ. ಇದೆಲ್ಲ ಒಂದು ಪಾಸಿಬಿಲಿಟೀಸ್ ಬಂದು ಅವ್ರಿಗೆ ಒಂದು ಮೋಟಿವೇಶನ್ ಸ್ಪೀಚ್ ಕೂಡ ಇರುತ್ತೆ, ಕಳ್ಸಕ್ಕೆ ಮುಂಚೆ ಗ್ಯಾದರ್ ಮಾಡ್ತೀವಿ, ಎಲ್ಲ ಒಂದು ಪ್ರೊಸೀಜರ್ ಮಾಡಿಕೊಡ್ತೀವಿ. ಸೊ ಇದರಿಂದ ಏನಾಗುತ್ತೆ ಅಂದರೆ ಮಕ್ಕಳಿಗೂ ಒಂದು ಕಾನ್ಫಿಡೆಂಟ್ ಬರುತ್ತೆ ಸ್ಕಾಲರ್ಶಿಪ್ ಯಾವ ಥರ ಪಡಿಬೇಕು. ಈಗ ಈಗ ಕಮಿಂಗ್ 15 ಡೇಸಲ್ಲಿ ಬಂದು ನೀಟು ಯಾವ ಥರ ಪ್ರಿಪೇರ್ ಆಗಬೇಕು ಸ್ಟೂಡೆಂಟ್, ಅದ್ರ ಬಗ್ಗೆ ಕೂಡ ಒಂದು ಪ್ರೋಗ್ರಾಮ್ ಕೂಡ ಕಂಡಕ್ಟ್ ಮಾಡ್ತಾ ಇದ್ದು ನಮ್ಮ ಆಫೀಸಲ್ಲಿ. ಇದರಿಂದ ಸ್ಟೂಡೆಂಟ್ಗೆ ಒಂದು ಕ್ಲಾರಿಟಿ ಬರುತ್ತೆ. ಏನಕ್ಕಂದರೆ ಈಗ ವರ್ಷಕ್ಕೆ ಒಂದೇ ಸತಿ ಆಪರ್ಚುನಿಟಿ ಸಿಗೋದು ನೀಟ್ ಎಕ್ಸಾಮ್ ಬರೆಯೋದಕ್ಕೆ. ಇದೇನಾಗುತ್ತೆ ಅಂದರೆ 3 ಅವರಲ್ಲಿ ಸ್ಟೂಡೆಂಟು ಒಂದು ಥಿಂಕ್ ಮಾಡ್ಕೊಂಡು ಅರ್ಧ ಗಂಟೆ 1 ಗಂಟೆ ವೇಸ್ಟ್ ಮಾಡಿಬಿಡ್ತಾರೆ. ಇರೋ ನಮ್ಮ ಹತ್ರ 3 ಅವರ್ ಟೈಮು. ಆ 3 ಅವರ್ ಟೈಮ್ ನಾವು ಯಾವ ಥರ ಯೂಟಿಲೈಸ್ ಮಾಡ್ಕೋಬೇಕು ಇದ್ರ ಬಗ್ಗೆ ಕೂಡ ನೆಕ್ಸ್ಟ್ ಒಂದು 15 ಡೇಸಲ್ಲಿ ಅದಕ್ಕೂ ಒಂದು ಪ್ರೋಗ್ರಾಮನ್ನು ಕಂಡಕ್ಟ್ ಮಾಡ್ತಾ ಇದ್ವಿ. ಅದರಿಂದ ಕೂಡ ತುಂಬ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಬೋದು. ಓಕೆ ಸರ್, ಈಗ MBBS ಮಾಡಬೇಕು ಅಂತ ಕನಸಿರೋರಿಗೆ ನೀವು ಯಾವ ರೀತಿಯಾಗಿ ರೀಚ್ ಆಗ್ತೀರಾ? ಈಗ ಡಾಕ್ಟರ್ ಡ್ರೀಮ್ ಸಂಸ್ಥೆ ಈಗ ಇವತ್ತು ತುಮಕೂರಿನಲ್ಲಿ ಸೆಮಿನಾರ್ ಅನ್ನ ನೀವು ಹಮ್ಮಿಕೊಂಡಿದ್ದೀರಿ, ಹಾಗೆ ನೆಕ್ಸ್ಟ್ ವೀಕ್ ಕೂಡ ಕೊಪ್ಪಳದಲ್ಲಿ ಕೂಡ ಸೆಮಿನಾರ್ ಅನ್ನ ಹಮ್ಮಿಕೊಂಡಿದ್ದೀರಿ. ಸೊ ಪೋಷಕರನ್ನ ಯಾವ ರೀತಿ ರೀಚ್ ಆಗ್ತೀರಿ, ಸ್ಟೂಡೆಂಟ್ಸ್ ಅನ್ನ ಯಾವ ರೀತಿ ರೀಚ್ ಆಗ್ತೀರಾ? ಇಲ್ಲ, ಸಾಕಷ್ಟು ವಿದ್ಯಾರ್ಥಿಗಳು ಬಂದು ಈಗ ಸೆಕೆಂಡ್ PUC ಜಾಯ್ನ್ ಆಗ್ತಿದ್ದಾರೆ ಅಂದರೆ ಡಾಕ್ಟರ್ ಡ್ರೀಮ್ಸ್ ಬಗ್ಗೆ ಮೋಸ್ಟ್ ಪೇರೆಂಟ್ಸ್ಗೆ ಗೊತ್ತಿದೆ. ಯಾಕಂದರೆ ಸುಮಾರು ವರ್ಷಗಳಿಂದ ಚಾನಲ್ ಪ್ರೋಗ್ರಾಮ್ಸ್ ಎಲ್ಲ ಬರ್ತಾ ಇದ್ವಿ, ಮತ್ತು ಸೆಮಿನಾರ್ಗಳು ಕಂಡಕ್ಟ್ ಮಾಡ್ತೀವಿ. ಅವರು ಸ್ಟೂಡೆಂಟ್ ಸಾಕಷ್ಟು ನನಗೆ ಪೇರೆಂಟ್ಸು ನಿನ್ನೆ ಕೂಡ ಪೇರೆಂಟ್ಸ್ ಸಿಕ್ಕಿದ್ರು. ಇಲ್ಲ ಸರ್, ನಾವು ಮಗಳು 8th ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ ನಿಮ್ಮದು ಪ್ರೋಗ್ರಾಮ್ ನೋಡಿದ್ವಿ, ನಾವು ಇವತ್ತೊಂದು ಒಳ್ಳೆ ಅವಕಾಶ ಸಿಕ್ತು, ನಿಮ್ಮ ಹತ್ರ ಬಂದಿದ್ದೀವಿ, ಒಂದು ಆಪರ್ಚುನಿಟಿ ಇದೆ ನಮಗೆ, ಅದಕ್ಕಂತ ಯೂಟಿಲೈಸ್ ಮಾಡ್ಕೋಬೇಕಂದ್ರೆ ಯಾವ್ಯಾವ ಆಪರ್ಚುನಿಟೀಸ್ ಇದೆ ಎಲ್ಲ ಒಂದು ಮಾಹಿತಿ ಪೇರೆಂಟ್ಸ್ಗೆ ಗೊತ್ತಾಗುತ್ತೆ. ಓಕೆ ಸರ್, ಇದರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಅದಕ್ಕೂ ಮುನ್ನ ಕಾರ್ಯಕ್ರಮದಲ್ಲೊಂದು ಚಿಕ್ಕ ವಿರಾಮವನ್ನ ತೆಗೆದುಕೊಳ್ಳುವಂತ ಸಮಯ. ವೀಕ್ಷಕರೇ, ಈಗೊಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಡಾಕ್ಟರ್ ಡ್ರೀಮ್ಸ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಮಂಜುನಾಥ್ ಅನ್ನೋರು ಒಬ್ರು ಕಾಲರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ನಿಮ್ಮ ಪ್ರಶ್ನೆಯನ್ನ ಸರ್ ಬಳಿ ನೇರವಾಗಿ ಕೇಳಬಹುದು ಸರ್. ನಮಸ್ಕಾರ ಮಂಜುನಾಥ್ ಅವರೇ. ಸರ್ ನಮಸ್ತೆ ಸರ್. ನಮಸ್ಕಾರ, ಹೇಳಿ ಸರ್. ಸರ್ ನಮ್ದು ಕ್ವಶನ್ ಏನಂದ್ರೆ, ಈಗ ಫಿಲಿಪೈನ್ಸ್ ಅಲ್ಲಿ ಬಂದು BS ಕೋರ್ಸ್ ಅಂತ ಹೇಳ್ತಾ ಇದಾರಲ್ಲ ಸರ್? ಹೌದು. BS ಕೋರ್ಸ್ಗೂ MBBS ವಾಟ್ ಇಸ್ ಡಿಫ್ರೆನ್ಸ್ ಸರ್?
ಈಗ ಅಮೆರಿಕನ್ ಸಿಸ್ಟಮ್ ಆಕ್ಚುಲಿ ಫಾಲೋ ಮಾಡೋದು ಯಾರಂದ್ರೆ USA, UK, ಕೆನಡಾ, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡು ಇವ್ರದೆಲ್ಲ ಬೇಸಿಕ್ ಸೈನ್ಸ್ ಪ್ಲಸ್ MD ಪ್ರೋಗ್ರಾಮ್ ಇರುತ್ತೆ. ಅದೇ ರೀತಿ ಬಂದು ಆಕ್ಚುಲ್ ಆಗಿ ಫಾಲೋ ಮಾಡೋದು ಇಲ್ಲಿ ಫಿಲಿಪೀನ್ಸ್ ಒಂದು ಕಂಟ್ರಿ. ಫಿಲಿಪೀನ್ಸ್ ಕಂಟ್ರಿಯಲ್ಲಿ ಬೇಸಿಕ್ ಸೈನ್ಸ್ 1.5 ಇಯರ್ ಇರುತ್ತೆ. ಈಗ MD ಪ್ರೋಗ್ರಾಮ್ 4.5 ಇಯರ್. ಟೋಟಲ್ MBBS ಈಗ ಏನಾಗುತ್ತೆ ಅಂದ್ರೆ ಬೇಸಿಕ್ ಸೈನ್ಸ್ ನಿಮಗೆ ಇಂಡಿಯಾದಲ್ಲೂ ಓದಿಸ್ತಾರೆ, ಬಟ್ ಸಪರೇಟ್ ಡಿಗ್ರಿ ಕೊಡೋದಿಲ್ಲ ಅದಕ್ಕೆ. ಮತ್ತೆ ರಷ್ಯಾದಲ್ಲೂ ಓದಿಸ್ತಾರೆ, ಯುಕ್ರೇನಲ್ಲೂ ಓದಿಸ್ತಾ ಇದ್ರು, ಈಗ ಜಾರ್ಜಿಯಾದಲ್ಲಿ ಓದಿಸ್ತಾ ಇದ್ರು. ಬಟ್ ಏನಾಗುತ್ತೆ ಅಂದ್ರೆ ಬೇಸಿಕ್ ಸೈನ್ಸ್ ಬಂದು ಸಪರೇಟ್ ಡಿಗ್ರಿ ಒಂದು ಅಲಾಟ್ಮೆಂಟ್ ಮಾಡ್ತಾರೆ. ಫೌಂಡೇಶನ್ ಕೋರ್ಸ್ ಅಂತ ಹೇಳ್ತೀವಿ ಅದಕ್ಕೆ. ಬೇಸಿಕ್ ಸೈನ್ಸ್ ಆದ್ಮೇಲೆ 4.5 ವರ್ಷ MD ಪ್ರೋಗ್ರಾಮ್ ಇರುತ್ತೆ, MBBS ಪ್ರೋಗ್ರಾಮ್. ಟೋಟಲ್ 6 ವರ್ಷದಲ್ಲಿ ಇವ್ರದ್ದು MBBS ಕಂಪ್ಲೀಟ್ ಆಗುತ್ತೆ ಸರ್. ಓಕೆ ಸರ್, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಇನ್ನು ನೆಕ್ಸ್ಟ್ ವೀಕ್ ಸೆಕೆಂಡ್ PU ರಿಸಲ್ಟ್ ಬರ್ತಾ ಇದೆ. ಸೊ ಈಗಲೇ ಫಾರಿನ್ ಅಲ್ಲಿ MBBS ಕಲಿಬೇಕು ಅಂತ ಇರುವವರು ಅಡ್ಮಿಷನ್ ಮಾಡ್ಕೊಳ್ಬೋದಾ, ಹೇಗೆ? ಈಗ ಮೋಸ್ಟ್ ಎಲ್ಲ ಪೇರೆಂಟ್ಸ್ಗೂ ಏನಿರುತ್ತೆ ಅಂದ್ರೆ ಒಂದು ಒಳ್ಳೆ ಟಾಪ್ ಕಾಲೇಜಲ್ಲಿ ಅಡ್ಮಿಷನ್ ಮಾಡಬೇಕಂತ ಇರುತ್ತೆ. ಯಾಕಂದ್ರೆ ಇದು ಪ್ಯಾಂಡಮಿಕ್ ಬಂದ್ಮೇಲೆ ಏನಾಗಿದೆ ಅಂದ್ರೆ ಎಜುಕೇಶನ್ ಸಿಸ್ಟಮ್ ಸ್ವಲ್ಪ ಬಂದು 1.5 ಮಂತ್ to 2 ಮಂತ್ ಬಂದು ಸ್ವಲ್ಪ ಡಿಫರೆನ್ಸ್ ಬಂದ್ಬಿಟ್ಟಿದೆ. ಯಾಕಂದ್ರೆ ಫಸ್ಟ್ ಎಲ್ಲ ನಮಗೆ ರಿಸಲ್ಟ್ಸ್ ಎಲ್ಲ ಬೇಗ ಬರೋದು, ಮತ್ತೆ ನೀಟ್ ಎಕ್ಸಾಮ್ ಕೂಡ ಬೇಗ ರಿಸಲ್ಟ್ ಬಂದ್ಮೇಲೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಸ್ಟೂಡೆಂಟ್ ಫಾರಿನ್ಗೆ ಸೆಪ್ಟೆಂಬರ್ ಇಲ್ಲಾಂದ್ರೆ ಅಕ್ಟೋಬರ್ ಫಸ್ಟ್ ವೀಕಲ್ಲಿ ಡಿಪಾರ್ಚರ್ ಆಗೋರು ಈಗ ನವೆಂಬರ್ ಎಂಡ್ವರೆಗೂ ಆಗ್ತಾ ಇದೆ. ಯಾಕಂದ್ರೆ ಜುಲೈ 17ಕ್ಕೆ ಎಕ್ಸಾಮ್ ಇದೆ, ನೀಟ್ ಎಕ್ಸಾಮು. ಅದಾದ್ಮೇಲೆ ನಮಗೆ ರಿಸಲ್ಟ್ ಬರಕ್ಕೆ ಆಗಸ್ಟ್ ಆಗುತ್ತೆ. 1 ಮಂತಲ್ಲಿ ಡಾಕ್ಯುಮೆಂಟೇಶನ್ ಆಗೋದಿಲ್ಲ. ಬಟ್ ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಒಂದು ಬೇಸ್ಡ್ ಆನ್ 10th and 11th ಮಾರ್ಕ್ಸ್ ಕಾರ್ಡು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಸೀಟನ್ನು ಬ್ಲಾಕ್ ಮಾಡ್ಕೋಬಹುದು. ಎಕ್ಸಾಂಪಲ್ ಯಾವುದೋ ಒಂದು ಕಂಟ್ರಿ XYZ ಕಂಟ್ರಿಯಲ್ಲಿ ಒಂದು ಕಂಟ್ರಿ ಚೂಸ್ ಮಾಡ್ತೀವಿ, ಕಂಟ್ರಿ ಚೂಸ್ ಮಾಡಿ ಅಡ್ಮಿಷನ್ನ ಬ್ಲಾಕ್ ಮಾಡ್ತೀವಿ. ಆ ಬ್ಲಾಕ್ ಮಾಡಿದ್ಮೇಲೆ ಏನಾಗುತ್ತೆ ಅಂದ್ರೆ ಅಡ್ಮಿಷನ್ ಅವ್ರದ್ದು ಕನ್ಫರ್ಮ್ ಆಗಿರುತ್ತೆ. ಸೆಕೆಂಡ್ PUC ರಿಸಲ್ಟ್ ಒಂದು ವೀಕಲ್ಲಿ ರಿಸಲ್ಟ್ ಇದೆ. ಈಗ ಆ ರಿಸಲ್ಟ್ ಅನ್ನ ನೋಡ್ತೀವಿ, ಅಬೌವ್ 50% ಬಂದಿದ್ರೆ ಮಾತ್ರ ಅವ್ರದ್ದು ಅಡ್ಮಿಷನ್ ಲೆಟರ್ ರಿಲೀಸ್ ಆಗೋದು. ಬೈ ಚಾನ್ಸ್ ಅಡ್ಮಿಷನ್ ಲೆಟರ್ ಅವರು ಬೈ ಚಾನ್ಸ್ 50% ಕಡಿಮೆ ಬಂದಿದ್ದಾರೆ ಅಂದ್ರೆ ಅವ್ರದ್ದು ಅಡ್ಮಿಷನ್ ಕ್ಯಾನ್ಸಲ್ ಆಗುತ್ತೆ. ಸೊ ಅದಕ್ಕಂತ ಇರುವಂತ ಪ್ರೊಸೀಜರ್ ವೈಸ್ ಬಂದು ನಮ್ಮ ಕಡೆಯಿಂದ ನಾವು ಮಾಡಿಕೊಡ್ತೀವಿ. ಬಟ್ ಇವಾಗ ಏನಿದೆ ಅಂದ್ರೆ ಒಂದು ಟಾಪ್ ಕಾಲೇಜಲ್ಲಿ ಅಡ್ಮಿಷನ್ ಮಾಡ್ಕೋಬೇಕು, ಒಂದು ಒಳ್ಳೆ ಒಂದು ಆ ಕಂಟ್ರಿಯಲ್ಲಿ ಇರುವಂತಹ ಒಂದು ಟಾಪ್ 10 ಕಾಲೇಜಲ್ಲಿ ನನಗೆ ಅಡ್ಮಿಷನ್ ಬೇಕು ಅಂತ ಇರೋ ಸ್ಟೂಡೆಂಟ್ಗೆ 10th 11th ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಸ್ಕ್ಯಾನ್ ಕಾಪಿ ಸಬ್ಮಿಟ್ ಮಾಡಿಬಿಟ್ಟು ಒಂದು ಅಡ್ಮಿಷನ್ ಫೀಸು ಮಿನಿಮಮ್ ಒಂದು 10,000 ರೂಪಾಯಿ ಕಟ್ಬಿಟ್ಟು ಒಂದು ಸೀಟನ್ನು ಬ್ಲಾಕ್ ಮಾಡ್ಕೋಬಹುದು. ಅದೇ ಸೆಕೆಂಡ್ PUC ರಿಸಲ್ಟ್ ಬಂದ ಮೇಲೆ ರಿಸಲ್ಟ್ ಅಲ್ಲಿ 50% ಅಂಡ್ ಅಬೌವ್ ಬಂತಂದ್ರೆ ಅಡ್ಮಿಷನ್ ಲೆಟರ್ ರಿಲೀಸ್ ಮಾಡಿ ಕೊಡ್ತೀವಿ. ಸೊ ಅವ್ರಿಗೆ ಏನಿದೆ ಅಂದ್ರೆ ಅವಕಾಶ ಇದೆ. ಈಗ ಇವತ್ತು ಕೂಡ ಬೆಂಗಳೂರಲ್ಲಿ ಇರುವಂತಹ ಮೋಸ್ಟ್ ಆಫ್ ದಿ ಪೇರೆಂಟ್ಸು ಸ್ಪಾಟ್ ಅಡ್ಮಿಷನ್ ಕ್ಯಾಂಪ್ ಅನ್ನು ಇಟ್ಟಿದ್ವಿ. ಕೋರಮಂಗಲ ಸೋನಿವಲ್ ಸಿಗ್ನಲ್ ಅಲ್ಲಿ ಆಫೀಸ್ ಇದೆ ನಮ್ದು. ಅಲ್ಲಿ ಸಾಕಷ್ಟು ಪೇರೆಂಟ್ಸ್ ಇವತ್ತು ಬರ್ತಿದ್ದಾರೆ. ಏನಂದ್ರೆ ಅವ್ರಿಗೆ ಟಾಪ್ ಕಾಲೇಜಲ್ಲಿ ಓದಬೇಕು. ಟಾಪ್ ಕಾಲೇಜಲ್ಲಿ ಓದಬೇಕಂದ್ರೆ ಲಿಮಿಟೆಡ್ ಸೀಟ್ಸ್ ಇರುತ್ತೆ. ಫಾರಿನ್ ಅಲ್ಲಿ ಕೂಡ ಏನಾಗುತ್ತೆ ಅಂದ್ರೆ ಒಂದು ಮಿನಿಮಮ್ 50 ಸೀಟು. ಈಗ ಇರೋ ಡಿಮಾಂಡ್ ನಮ್ಗೆ ನೋಡಿದ್ರೆ 21 ಲಕ್ಷ ವಿದ್ಯಾರ್ಥಿಗಳಿದ್ದಾರೆ. ಅದರಲ್ಲಿ 50 ಸೀಟ್ ಫಿಲ್ ಆಗ್ಬೇಕಂದ್ರೆ ತುಂಬಾ ಟೈಮ್ ಹಿಡಿಯಲ್ಲ. ಸೊ ಅದಕ್ಕೋಸ್ಕರ ಒಂದು ಕೌನ್ಸಿಲಿಂಗ್ ಅಂತ ತಗೋಬೇಕಂದ್ರೆ ಆಸ್ ಸೂನ್ ಆಸ್ ಪಾಸಿಬಲ್ ಅವರು ಒಂದು ಅಪಾಯಿಂಟ್ಮೆಂಟ್ ತಗೊಂಡು ಆಫೀಸಿಗೆ ಬಂದು ವಿಸಿಟ್ ಮಾಡಿದ್ರೆ ಅವ್ರನ್ನ ಟೋಟಲಿ ಒಂದು ಮಾಹಿತಿ ಕೊಡ್ತೀವಿ ಮೇಡಮ್. ಓಕೆ ಸರ್, ಈಗ ಸೆಕೆಂಡ್ PU ರಿಸಲ್ಟ್ ಬಂದ್ಮೇಲೆ ಒಂದು ವೇಳೆ ಫೇಲ್ ಆಗಿದ್ರೆ ವಿದ್ಯಾರ್ಥಿ ಅಲ್ಲಿ ಫೀಸ್ ಕಟ್ಟಿ ಆಗಿದ್ರೆ ರೀಫಂಡ್ ಆಗುತ್ತಾ, ಹೇಗೆ? ಇಲ್ಲ, ನಮ್ದು ರೆಸಿಪ್ಟ್ ನಾವ್ ಏನ್ ಕೊಡ್ತೀವಲ್ಲ ಅದರಲ್ಲೇ ಮೆನ್ಷನ್ ಮಾಡಿದ್ವಿ ನಾವು. 10,000 ರೂಪಾಯಿ ಅಡ್ಮಿಷನ್ ಫೀಸ್ ಕಟ್ತಾರೆ ಅವರು. ಸೆಕೆಂಡ್ PUC ಪಾಸ್ ಆಗಿಲ್ಲ, ಅವ್ರ ಅಮೌಂಟ್ ಅವ್ರಿಗೆ ವಾಪಸ್ ಅವರು ತಗೋಬಹುದು, ಕ್ಲೈಮ್ ಮಾಡ್ಕೋಬಹುದು. ಬೈ ಚಾನ್ಸ್ ಈಗ ಸೆಕೆಂಡ್ PUC ಪಾಸ್ ಆಗಿದ್ದಾರೆ, ನೀಟ್ ಎಕ್ಸಾಮ್ ಅಲ್ಲಿ ಎಲಿಜಿಬಲ್ ಆಗಿಲ್ಲ ಅಂದ್ರೆ ಅವ್ರ ಅಮೌಂಟ್ ಅವ್ರು ವಾಪಸ್ ತಗೋಬಹುದು. ಇದು ನಮ್ಮ ರೆಸಿಪ್ಟ್ ಅಲ್ಲೇ ಹಾಕೊಟ್ಟಿರ್ತೀವಿ ನಾವು. ಏನಕ್ಕಂದ್ರೆ ಇಷ್ಟೊಂದು ವಿದ್ಯಾರ್ಥಿಗಳಿಗೆ ಕಳಿಸ್ತಾ ಇದೀವಿ. ಒಂದು ಸ್ಟೂಡೆಂಟ್ ಅಡ್ಮಿಷನ್ ಮಾಡಿದಾನೆ, ಅವನಿಗೆ ಎಲಿಜಿಬಲ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ವರ್ಷ ಅವನಿಗೆ ಒಂದು ಮೋಟಿವೇಶನ್ ಒಂದು ಪ್ರೋಗ್ರಾಮ್ ಅನ್ನ ಕಂಡಕ್ಟ್ ಮಾಡ್ತೀವಿ. ಆಗಿಲ್ಲ, ನೆಕ್ಸ್ಟ್ ನೀನು ಟ್ರೈ ಮಾಡು, ನೆಕ್ಸ್ಟ್ ವರ್ಷ ನಿನಗೆ ಇನ್ನೊಂದು ಆಪರ್ಚುನಿಟಿ ಇದೆ, ಇಂಡಿಯಾದಲ್ಲೇ ಸೀಟ್ ತಗೊಳ್ಳಕ್ಕೆ ಟ್ರೈ ಮಾಡು. ಆಗಿಲ್ಲ ಅಂದ್ರೆ ಮುಂದಿನ ವರ್ಷ ಕೂಡ ನಮ್ಮ ಕಡೆಯಿಂದ ಸೀಟ್ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ ಅಂದ್ಬಿಟ್ಟು ಅವ್ರ ಅಮೌಂಟ್ ಅವ್ರಿಗೆ ವಾಪಸ್ ಮಾಡ್ತೀವಿ. ಓಕೆ ಸರ್, ಈಗ ಸೆಕೆಂಡ್ PU ಅಲ್ಲಿ ಕೂಡ ಒಳ್ಳೆ ಮಾರ್ಕ್ಸ್ ಬಂತು, ನೀಟ್ ಅಲ್ಲಿ ಕೂಡ ಒಳ್ಳೆ ರ್ಯಾಂಕ್ ಬಂತಂತ ಆದಾಗ ಫಾರಿನ್ ಅಲ್ಲಿ ಏನಾದ್ರೂ ಕನ್ಸೆಷನ್ ಇದೆಯಾ, ಸೀಟ್ ವೈಸ್ ಅಥವಾ ಫೀಸ್ ಅಲ್ಲಿ ಏನಾದ್ರೂ ಕನ್ಸೆಷನ್ ಇದೆಯಾ, ಹೇಗೆ? ಅಲ್ಲಿ ಇರುವಂತಹ ಗವರ್ಮೆಂಟ್ ಕಾಲೇಜಸ್ ಅಲ್ಲಿ ಯಾವುದೇ ರೀತಿ ಫೀಸು ನಮ್ಮ ಪರ್ಸೆಂಟೇಜ್ ಗೌರ್ಮೆಂಟ್ ಏನು ಟ್ಯಾಲಿ ಆಗೋದಿಲ್ಲ ಆ ಥರ. ಯಾಕಂದ್ರೆ ನೀಟ್ ಇರೋದು ನಮ್ಮ ಗೌರ್ಮೆಂಟ್ ಕೇಳ್ತಿರೋದು. ನ್ಯಾಷನಲ್ ಮೆಡಿಕಲ್ ಕಮಿಷನ್ ರೂಲ್ ಪ್ರಕಾರ ಬಂದು ಅವರು ನೀಟಲ್ಲಿ ಎಲಿಜಿಬಲ್ ಆಗಿರಬೇಕು, ಇಷ್ಟು ತಗೊಂಡ್ರೆ ಮಾತ್ರ ನಾವು ಇಂಡಿಯಾದಲ್ಲಿ ಸೀಟ್ ಕೊಡ್ತೀವಿ ಅಂತ ಹೇಳ್ತಾರೆ. ಅಪಾರ್ಟ್ ಫ್ರಮ್ ದಟ್ ಅಬ್ರಾಡಲ್ಲಿ ಯಾವುದೇ ರೀತಿ 500 ನೀಟಲ್ಲಿ ತಗೊಂಡಿದ್ದೀರಾ ಅದಕ್ಕಂತ ಫೀಸಲ್ಲಿ ಕನ್ಸೆಷನ್ ಆ ಥರ ಏನೂ ಆಗೋದಿಲ್ಲ. ಬಟ್ ಸೆಕೆಂಡ್ PUC ಅಲ್ಲಿ ಅಬೌವ್ 50% ತಗೊಂಡಿದ್ರೆ ಸ್ಟೂಡೆಂಟ್ ಅವ್ರ ಅಡ್ಮಿಷನ್ಗೆ ಎಲಿಜಿಬಲ್ ಆಗ್ತಾರೆ ಮೇಡಮ್ ಅವರು. ಓಕೆ ಸರ್, ಒಂದು ಕರೆ ಇದೆ, ಚೆನ್ನಮಲ್ಲಪ್ಪ ಅನ್ನೋರು ಕರೆ ಮಾಡಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಓಕೆ ಸರ್, ಕರೆ ಕಟ್ ಆಗಿರ್ಬೋದು, ಮತ್ತೆ ಪುನಃ ಪ್ರಯತ್ನ ಮಾಡ್ತಾರೆ. ಸರ್, ಈಗ ಫಾರಿನ್ ಅಲ್ಲಿ ಕಲ್ತಾದ ನಂತರ MBBS ಮುಗಿಸಿದ ನಂತರ ಇಂಡಿಯಾದಲ್ಲಿ ಉದ್ಯೋಗಾವಕಾಶಗಳು ಯಾವ ರೀತಿ ಇರುತ್ತೆ, ಅಥವಾ ಫಾರಿನ್ ಅಲ್ಲಿ ಏನ್ ಕಂಪ್ಯಾರಿಸನ್ ಇದ್ರೆ ಹೇಗೆ ಸರ್? ಈಗ ವೆರಿ ಗುಡ್ ಕ್ವಶನ್ ಮೇಡಮ್. ಆಕ್ಚುಲಿ ಮೋಸ್ಟ್ ಆಫ್ ದಿ ಪೇರೆಂಟ್ಸ್ ಇದೊಂದು ಒಳ್ಳೆ ಕನ್ಫ್ಯೂಷನ್ಸ್ ಇತ್ತು. ಫಾರಿನ್ ಅಲ್ಲಿ ಓದಿದ್ರೆ ಡಿಗ್ರಿನೇ ವ್ಯಾಲ್ಯೂ ಇಲ್ಲ ಅಂತ ಕೆಲವರು ಹೇಳೋರು. ಈಗೇನಾಗಿದೆ, ನ್ಯಾಷನಲ್ ಮೆಡಿಕಲ್ ಕಮಿಷನ್ ಪ್ರಕಾರ ಕಾಮನ್ ಎಂಟ್ರೆನ್ಸ್ ಅಂಡ್ ಕಾಮನ್ ಎಕ್ಸಿಟ್ ಎಕ್ಸಾಮ್ ಅಂತ ಕೊಟ್ಟಿದ್ದಾರೆ. ಕಾಮನ್ ಎಂಟ್ರೆನ್ಸ್ ಏನಿದೆ ಅಂದ್ರೆ ನೀಟ್ ಎಕ್ಸಾಮ್. ನೀಟಲ್ಲಿ ಎಲಿಜಿಬಲ್ ಆದ್ರೆ ಮಾತ್ರ MBBS ಓದಬಹುದು.
ಕಾಮನ್ ಎಕ್ಸಿಟ್ ಎಕ್ಸಾಮ್ ಏನಿರುತ್ತೆ ಅಂದ್ರೆ ನೆಕ್ಸ್ಟ್ NEXT-1 ಅಂತ ಹೇಳ್ತೀವಿ. ಆ ನೆಕ್ಸ್ಟ್ ಎಕ್ಸಾಮ್ ಏನಿರುತ್ತೆ ಔಟ್ ಆಫ್ 300 ಸ್ಟೂಡೆಂಟ್ 150 ಮಾರ್ಕ್ಸ್ ಸ್ಕೋರ್ ಮಾಡಬೇಕಾಗುತ್ತೆ. ಇದರಿಂದ ನಿಮಗೆ ಇಂಡಿಯಾಗೆ ಬಂದ ಮೇಲೆ ಇದರ ಸ್ಟೂಡೆಂಟ್ ಇಂಡಿಯಾದಲ್ಲಿ ಸ್ಟಡಿ ಮಾಡಿರಲಿ ಇಲ್ಲ ಫಾರಿನ್ಗೆ ಹೋಗಿ ಸ್ಟಡಿ ಮಾಡಿರಲಿ, ಫ್ರಮ್ 2019 ಬ್ಯಾಚ್ ಇಂದ ಹಿಡಿದು ಅಪ್ ಟು ಈಗ ಮೆಡಿಕಲ್ ಜಾಯ್ನ್ ಆಗ್ತಿರೋ ಸ್ಟೂಡೆಂಟ್ ಇದರ ಇಂಡಿಯಾ ಆಗಿರಲಿ ಫಾರಿನ್ ಆಗಿರಲಿ ಕಾಮನ್ ಎಕ್ಸಿಟ್ ಎಕ್ಸಾಮ್ ಕಾಮನ್ ಮಾಡಿದ್ದಾರೆ. ಈಗ ಕಾಮನ್ ಎಕ್ಸಿಟ್ ಎಕ್ಸಾಮು ನೆಕ್ಸ್ಟ್ ಎಕ್ಸಾಮ್ ಅಂತ ಕಂಡಕ್ಟ್ ಮಾಡ್ತಿದ್ದಾರೆ. ಆ ನೆಕ್ಸ್ಟ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಫಸ್ಟ್ ಎಲ್ಲ ಬಿಫೋರ್ 2019 ಓನ್ಲಿ ಫಾರಿನ್ ಹೋಗೋ ಸ್ಟೂಡೆಂಟ್ ಮಾತ್ರ ಎಕ್ಸಿಟ್ ಎಕ್ಸಾಮ್ ಬರೀಬೇಕಾಗಿತ್ತು. ಈಗ ಏನಾಗಿದೆ, ಕಾಮನ್ ಎಕ್ಸಿಟ್ ಎಕ್ಸಾಮ್ ಇದರ ಇಂಡಿಯಾದಲ್ಲಿ ಸ್ಟೂಡೆಂಟ್ ಸ್ಟಡಿ ಮಾಡಿದ್ರು ಕೂಡ ಫ್ರಮ್ 2019 ಬ್ಯಾಚ್ ಕಂಪಲ್ಸರಿ 2023 ಇಂದ ನೆಕ್ಸ್ಟ್ ಎಕ್ಸಾಮ್ ಬಂದು ಲಾಗು ಮಾಡ್ತಾ ಇದ್ದಾರೆ. ಸೊ ಇದರಿಂದ ಏನ್ ಗೊತ್ತಾಗ್ತಿದೆ ಅಂದ್ರೆ ಈಕ್ವಲ್ ರೈಟ್ಸ್ ಇಬ್ರು ಸ್ಟೂಡೆಂಟ್ಗೂ, ಇಂಡಿಯಾದಲ್ಲಿ ಓದಿರುವಂಥ ಸ್ಟೂಡೆಂಟ್ಗೂ ಅದೇ ವ್ಯಾಲ್ಯೂ ಸಿಗ್ತಾ ಇದೆ, ಫಾರಿನಲ್ಲಿ ಓದಿರುವಂಥ ಸ್ಟೂಡೆಂಟ್ಗೂ ಅದೇ ವ್ಯಾಲ್ಯೂ ಸಿಗ್ತಾ ಇದೆ. ಅದಕ್ಕೆ ಜಾಬ್ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡು ನೆಸೆಸಿಟಿ ಇರೋದಿಲ್ಲ. ಮೋಸ್ಟ್ ಆಫ್ ದಿ ಪ್ರೈವೇಟ್ ಹಾಸ್ಪಿಟಲ್ಸ್ ಎಲ್ಲ ನೋಡಿದ್ರೆ ನಾವು ಸ್ಟಡಿ ಫ್ರಮ್ ಬೇರೆ ಬೇರೆ ಕಂಟ್ರಿಯಿಂದನೇ ಸ್ಟಡಿ ಮಾಡಿರ್ತಾರೆ, ಒಳ್ಳೆ ಸ್ಪೆಷಾಲಿಟಿ ಡಿಗ್ರಿ ತಗೊಂಡ್ಬಂದಿರ್ತಾರೆ ಅವರು. ಎಕ್ಸಾಂಪಲ್ ಜಸ್ಟ್ ಒಂದು MBBS ಮಾಡಿರಲ್ಲ, ನೆಕ್ಸ್ಟ್ ಅವರು ಪೋಸ್ಟ್ ಗ್ರಾಜುಯೇಷನ್ ಒಂದು ಒಳ್ಳೆ ಗೈನಕಾಲಜಿಸ್ಟ್ ಆಗಿರ್ತಾರೆ, ಒಂದು ಎಮರ್ಜೆನ್ಸಿ ಮೆಡಿಸನ್ ಡಿಗ್ರಿ ತಗೊಂಡಿರ್ತಾರೆ ಅವರು. ಮತ್ತೆ ನಿಮಗೆ ಎಮರ್ಜೆನ್ಸಿ ಮೆಡಿಸನ್ ಮತ್ತೆ ನಿಮಗೆ ಪೀಡಿಯಾಟ್ರಿಕಲ್ ಒಳ್ಳೆ ಒಂದು ಕಂಟ್ರಿಯಲ್ಲಿ ಒಂದು ಟಾಪ್ ಸ್ಪೆಷಲೈಸೇಷನ್ ಅಲ್ಲಿ ಮೆಡಿಕಲ್ ಮುಗಿಸ್ ಬಂದಿರ್ತಾರೆ ಅವರು. ಈ ರೀತಿ ಒಂದು ಹಲವಾರು ಕಂಟ್ರಿಗೆ ವಿದ್ಯಾರ್ಥಿಗಳು ಇಲ್ಲಿಂದ ಹೋಗ್ತಾರೆ. ಒಂದು ಒಳ್ಳೆ ಪೋಸ್ಟ್ ಗ್ರಾಜುಯೇಟ್ ಒಂದು ಸ್ಪೆಷಲಿಸ್ಟ್ ಡಾಕ್ಟರ್ ಆಗಿ ರಿಟರ್ನ್ ಬರ್ತಾರೆ ನಮ್ಮ ಇಂಡಿಯಾಗೆ. ಮತ್ತೆ ಜಾಬ್ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಇರೋದಿಲ್ಲ. ಇಂಡಿಯಾಗೆ ರಿಟರ್ನ್ ಬಂದ ಮೇಲೆ ಎಕ್ಸಿಟ್ ಎಕ್ಸಾಮ್ಗೆ ಪ್ರಿಪರೇಷನ್ ನಮ್ಮ ಕಡೆಯಿಂದ ನಾವು ಮಾಡಿಸ್ತೀವಿ. ನಮ್ಮದೇ ಇನ್ಸ್ಟಿಟ್ಯೂಟ್ ಇದೆ, ಈಗ ಡೆಲ್ಲಿ ಮತ್ತೆ ಕೊಚ್ಚಿನಲ್ಲಿ ಕೂಡ ಇನ್ಸ್ಟಿಟ್ಯೂಟ್ ಇದೆ ನಮ್ಮದು. ಅವರಿಗೆ ಎಕ್ಸಿಟ್ ಎಕ್ಸಾಮ್ಗೆ ಬೇಕಾಗಿರುವಂಥ ಪ್ರಿಪರೇಷನ್ ಡಾಕ್ಟರ್ ಡ್ರೀಮ್ಸ್ ಇಂದ ಆಗುತ್ತದು. ಸೊ ಅದರಿಂದ ಏನು ಪ್ರಾಬ್ಲಮ್ ಇರೋದಿಲ್ಲ. ಫ್ರಮ್ 2023 and 24 ಬೆಂಗಳೂರಲ್ಲಿ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಬೇಕಂತ ಪ್ಲಾನ್ ಇದೆ. ಬಟ್ ಸದ್ಯಕ್ಕೆ ಬರ್ತಿರುವಂಥ ಸ್ಟೂಡೆಂಟ್ಗೆ ಕೊಚ್ಚಿನ್ ಮತ್ತೆ ಬಂದು ಡೆಲ್ಲಿಗೆ ನಾವು ಆಪರ್ಚುನಿಟಿ ಕೊಡ್ತಾ ಇದೀವಿ. ಅಲ್ಲೇ ಒಂದು ಕ್ರಾಶ್ ಕೋರ್ಸ್ ಅನ್ನ ತಗೊಂಡು ಇಂಡಿಯಾಗೆ ಬಂದ್ಮೇಲೆ ಎಕ್ಸಿಟ್ ಎಕ್ಸಾಮ್ ಬರ್ದ್ಬಿಟ್ಟು ಅವ್ರ ಲೈಸೆನ್ಸ್ ತಗೋಬಹುದು. ಓಕೆ ಸರ್, ಈಗ MBBS ಮುಗಿಸಿದ ನಂತರ ನೀವು ಯಾವ ರೀತಿ ಗೈಡ್ ಮಾಡ್ತೀರಾ? ಈಗ ಉದ್ಯೋಗಕ್ಕಂತ ಬಂದಾಗ ನೀವು ಗೈಡ್ ಮಾಡ್ತೀರಲ್ವಾ, ಸೊ ಯಾವ ರೀತಿ ಗೈಡ್ ಮಾಡ್ತೀರಾ? ಮ್ಯಾಮ್ ಆಕ್ಚುಲಿ ಏನಾಗುತ್ತೆ ಅಂದ್ರೆ MBBS ಮುಗಿಸ್ ಬರೋಷ್ಟರಲ್ಲಿ ಸ್ಟೂಡೆಂಟ್ಗೆ ತುಂಬಾ ನಾಲೆಜ್ ಬಂದಿರುತ್ತೆ. ಯಾಕಂದ್ರೆ ರಜೆಗೆ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಅವರೇ ತುಂಬಾ ಹಾಸ್ಪಿಟಲ್ಸ್ಗಳಿಗೆ ಅಪ್ರೋಚ್ ಮಾಡಿರ್ತಾರೆ. ಹಾಸ್ಪಿಟಲ್ ಆಟೋಮೆಟಿಕ್ಲಿ ಜಾಬ್ ಸಿಗುತ್ತೆ ಅವ್ರಿಗೆ. ಇಲ್ಲಕ್ಕೆ ನಮಗೂ ತುಂಬಾ ಕಾಲ್ಸ್ ಬರುತ್ತೆ. ಯಾಕಂದ್ರೆ ಈಗ ಇಂಟರ್ನ್ಸ್ಗೆ ತುಂಬಾ ಸ್ಟೂಡೆಂಟು ಬೇರೆ ಬೇರೆ ಒಂದು ಹಾಸ್ಪಿಟಲ್ಗಳಿಗೆ ವಿಸಿಟ್ ಮಾಡ್ಬೇಕು ಅಂದ್ಬಿಟ್ಟು ನಮ್ಮ ಹತ್ರ ಕೇಳ್ತಾರೆ. ಮತ್ತೆ ಹಾಸ್ಪಿಟಲ್ಸ್ ಕೂಡ ತುಂಬಾ ರಿಕ್ವೈರ್ಮೆಂಟ್ ಇದೆ. ಈಗ ಗೌರ್ಮೆಂಟ್ ಹಾಸ್ಪಿಟಲ್ ತಗೊಳ್ಳಿ ಇಲ್ಲ ಪ್ರೈವೇಟ್ ಹಾಸ್ಪಿಟಲ್ ತಗೊಳ್ಳಿ, ನೀವು ಡಾಕ್ಟರ್ ರಿಕ್ವೈರ್ಮೆಂಟ್ ತುಂಬಾ ಇದೆ. ಅದಕ್ಕೆ ನಮಗೆ ಬರುವಂಥ ಕಾಲ್ಸನ್ನೇ ನಾವು ಡೈವರ್ಟ್ ಮಾಡಿದ್ರೆ ನಮ್ಮ ಸ್ಟೂಡೆಂಟ್ಗೆ ನಾವೇ ಆಪರ್ಚುನಿಟಿ ಮಾಡಿಕೊಡ್ಬೋದು, ಅದೇನು ಪ್ರಾಬ್ಲಮ್ ಇರೋದಿಲ್ಲ. ಬಟ್ MBBS ಮಾಡಿಬಿಟ್ಟು ರೆಸ್ಯೂಮ್ ತಗೊಂಡು ಜಾಬ್ ಹುಡುಕುವಂಥ ನೆಸೆಸಿಟಿ ಅಂತೂ ಇಂಡಿಯಾದಲ್ಲಿ ಬಂದಿಲ್ಲ ಇನ್ನ. ಯಾಕಂದ್ರೆ ಈಗ ಅಷ್ಟೊಂದು ಡಿಮ್ಯಾಂಡ್ ಇದೆ. 2870 ಆಲ್ಮೋಸ್ಟ್ 3000 ಪೇಷಂಟ್ಸ್ಗೆ ಒಂದು ಡಾಕ್ಟರ್ ಇರೋದು ನಮ್ಮ ಪಾಪ್ಯುಲೇಷನ್ ಪ್ರಕಾರ. ಸೊ ಅದಕ್ಕೋಸ್ಕರ ಡಾಕ್ಟರ್ ಆದ್ಮೇಲೆ ಜಾಬ್ ಹುಡುಕುವಂತ ನೆಸೆಸಿಟಿ ಅಂತ ಇರೋದಿಲ್ಲ, ಅವ್ರಿಗೊಂದು ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ. ಓಕೆ ಸರ್, ಒಂದು ಕರೆ ಇದೆ, ಮೊಹಮ್ಮದ್ ಅನ್ವರು. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ನಿಮ್ಮ ಪ್ರಶ್ನೆಯನ್ನ ನೇರವಾಗಿ ಕೇಳಬಹುದು ಸರ್. ಮೊಹಮ್ಮದ್ ಅವರು ಹೇಳಿ. ನಮಸ್ಕಾರ. ಲಾಸ್ಟ್ ಟೈಮ್ ನೀಟ್ ಬರ್ತೀವಿ ಮೇಡಮ್, ಸ್ಕೋರ್ ಆಗಿಲ್ಲ ಮೇಡಮ್. 120 ಆಗಿದೆ ಮೇಡಮ್ ನಮ್ದು. ನೀಟ್ ಎಷ್ಟಾಗಿದೆ ಸರ್? 120 ಆಗಿದೆ ಸರ್. 120 ಆಗಿದೆ. ಓಕೆ, ಏನ್ ಕ್ಯಾಟಗರಿ ಬರುತ್ತೆ ಸರ್ ನಿಮ್ದು? OBC ಕ್ಯಾಟಗರಿ ಬರುತ್ತಲ್ಲ ನಿಮ್ದು? OBC ಕ್ಯಾಟಗರಿ ಸರ್. ಲಾಸ್ಟ್ ಇಯರ್ 120 ಬಂದಿತ್ತ ಮಾರ್ಕ್ಸು? 120 ಆಗಿದೆ ಸರ್. 120 ಬಂದ ಅಂದ್ರೆ ಎಲಿಜಿಬಲ್ ಇದ್ದೀರಾ. ಸೇಮ್ ನೀಟ್ ಮಾರ್ಕ್ಸ್ ಅಲ್ಲಿ ಈ ವರ್ಷ ಕೂಡ ಮೆಡಿಕಲ್ ಮಾಡ್ಕೋಬಹುದು ನೀವು, ಏನು ಪ್ರಾಬ್ಲಮ್. ಲಾಸ್ಟ್ ಇಯರ್ 108 ಮಾರ್ಕ್ಸ್ ಬೇಕಾಗಿತ್ತು, ಬಟ್ 120 ಮಾರ್ಕ್ಸ್ ಬಂದಿದ್ದಾನೆ, ನೀವು ಎಲಿಜಿಬಲ್ ಆಗಿದ್ದೀರಾ. ಒಂದು ವರ್ಷ ನೀಟ್ ಬರೆದ್ರೆ 3 ವರ್ಷ ವ್ಯಾಲಿಡಿಟಿ ಇರುತ್ತೆ. ನೀವು ಲಾಸ್ಟ್ ಇಯರ್ ಬರ್ದಿದ್ದೀರಾ, ಈ ವರ್ಷ ಕೂಡ ಅದೇ ನೀಟ್ ಸ್ಕೋರ್ ಅಲ್ಲಿಂದ ನೀವು ಅಬ್ರಾಡ್ಗೆ ಟ್ರಾವೆಲ್ ಮಾಡ್ಕೋಬಹುದು ಸರ್. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕೆ ಧನ್ಯವಾದಗಳು ಸರ್. ಸರ್, ಈಗ ನೀಟ್ ಬಗ್ಗೆ ಮಾತಾಡ್ತಿದ್ರಿ. ಸೊ ನೀಟ್ ಎಕ್ಸಾಮ್ಗೆ ಸ್ಟೂಡೆಂಟ್ಸ್ ಯಾವ ರೀತಿ ಪ್ರಿಪೇರ್ ಆಗಬೇಕು, ಹಾಗೆ MBBSಗೆ ಏನಾದರೂ ಅದು ಯಾವ ರೀತಿ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸಬಹುದು? ಮ್ಯಾಮ್ ನೋಡಿ, ಈಗ ಅಕಾರ್ಡಿಂಗ್ ಟು ನ್ಯಾಷನಲ್ ಮೆಡಿಕಲ್ ಕಮಿಷನ್ ಬಂದು ನಮಗೆ ನೀಟ್ ತುಂಬಾ ಮ್ಯಾಂಡೇಟರಿ ಮಾಡಿದ್ದಾರೆ ಈಗ. ಯಾಕಂದ್ರೆ ಸ್ಟೂಡೆಂಟ್ ಹತ್ರ ಕೆಲವರು ಹತ್ರ ದುಡ್ಡಿರುತ್ತೆ, ಮಕ್ಕಳು ಕೇಪಬಲ್ ಆಗಿರಲ್ಲ. ಡಾಕ್ಟರ್ ಮಾಡ್ಬೇಕಂತ ಒಂದು ಆಸೆ ಇರುತ್ತೆ ತಂದೆ ತಾಯಿಗೆ. ಬಟ್ ಎಲ್ಲೋ ಒಂದು ಕಡೆ ಬಂದು ಎಕ್ಸಿಟ್ ಎಕ್ಸಾಮು ಮತ್ತೆ ಎಂಟ್ರೆನ್ಸ್ ಎಕ್ಸಾಮ್ ಬಂದು ಮ್ಯಾಂಡೇಟರಿ ಮಾಡಿರೋದು ಇಟ್ಸ್ ಲೈಕ್ ನಮ್ದು ಒಳ್ಳೇದಕ್ಕೆ ಮಾಡಿರೋದು. ಅದು ಗೌರ್ಮೆಂಟ್ ಕಡೆಯಿಂದ ಏನಿದೆ ಅಂದ್ರೆ ಸೀಟ್ಸು ಕಡಿಮೆ ಇದೆ ಒಂದ್ ಕಡೆ ಏನಾಗುತ್ತೆ ಅಂದ್ರೆ ನೀಟಲ್ಲಿ ಸ್ಟೂಡೆಂಟ್ ಎಲಿಜಿಬಲ್ ಆಗ್ತಾನೆ ಇಲ್ಲ. ಈ ಮಾರ್ಕ್ಸ್ ತಗೊಂಡ್ರೆ ಮಾತ್ರ ಟೋಟಲ್ ಈಗ ನೋಡಿ 720 ಎಕ್ಸಾಮ್ ಇರುತ್ತೆ. 720 360 ಬಯಾಲಜಿ, ಫಿಸಿಕ್ಸ್ 180, ಕೆಮಿಸ್ಟ್ರಿ 180. ಈ 720ಗೆ OBC SC ST ಕ್ಯಾಟಗರಿ ಇರೋರು ಈ ವರ್ಷ 130+ ಮಾರ್ಕ್ಸ್ ಸ್ಕೋರ್ ಮಾಡಬೇಕಾಗುತ್ತೆ. ಅದೇ ಜನರಲ್ ಕ್ಯಾಟಗರಿ ಇದ್ರೆ 150 ಮಾರ್ಕ್ಸ್ ಸ್ಕೋರ್ ಮಾಡಬೇಕಾಗುತ್ತೆ. ಅದು ಎಲಿಜಿಬಲ್ ಆಗಕ್ಕೆ. ಇಂಡಿಯಾದಲ್ಲಿ ಫ್ರೀ ಸೀಟ್ ತಗೋಬೇಕಂದ್ರೆ OBC SC ST ಮಿನಿಮಮ್ 500 ಕ್ರಾಸ್ ಮಾಡಬೇಕಾಗುತ್ತೆ. ಅದೇ ಜನರಲ್ ಇದ್ರೆ 550 to 600 ಸ್ಕೋರ್ ಮಾಡಬೇಕಾಗುತ್ತೆ. ಇದು ತುಂಬಾ ಮ್ಯಾಂಡೇಟರಿ ಮಾಡಿದ್ದಾರೆ. ಇದು ಈಚ್ ಅಂಡ್ ಎವ್ರಿ ಸ್ಟೂಡೆಂಟ್ಸ್ಗೆ ಇದು ಕಾಮನ್ ಆಗಿದೆ. ಇದರ ಅವರು ಸ್ಟೇಟ್ ಬೋರ್ಡ್ ಆಗಿರಲಿ, CBSE ಬೋರ್ಡ್ ಆಗಿರಲಿ, ICSE ಸಿಲೆಬಸ್ ಆಗಿರಲಿ, ನೀಟ್ ಬಂದು ಮ್ಯಾಂಡೇಟರಿ ಇದೆ. ಆ ನೀಟ್ ಅಲ್ಲಿ ಸ್ಟೂಡೆಂಟ್ ಪಾಸ್ ಆಗಲೇಬೇಕು.
ಆಗ್ಬೇಕಂತ ಈಗ ಫೆಸಿಲಿಟೀಸ್ ತುಂಬಾ ಚೆನ್ನಾಗಿದೆ, ತುಂಬಾ ಇನ್ಸ್ಟಿಟ್ಯೂಟ್ಗಳಿದೆ. ಈಗ ಇರೋವಂಥ 45 ಡೇಸ್ ನಮ್ಮ ಹತ್ರ ಟೈಮ್ ಇದೆ. ಇವತ್ತಿಂದ ಕೂಡ ದಿವಸಕ್ಕೆ 10 ಮಾರ್ಕ್ಸ್ ಪ್ರಿಪೇರ್ ಮಾಡಿದ್ರು ಕೂಡ 450 ಮಾರ್ಕ್ಸ್ ಸ್ಕೋರ್ ಮಾಡ್ಕೋಬಹುದು ಸ್ಟೂಡೆಂಟ್. ಇಂಪಾಸಿಬಲ್ ಅನ್ನೋದು ಏನೂ ಇಲ್ಲ. ಈ ಏಜಲ್ಲೇ ಓದಬೇಕಾಗಿರೋದು. ಸ್ಟೂಡೆಂಟು ಟೈಮ್ ಪಾಸ್ ಮಾಡೋದೆಲ್ಲ ಬಿಟ್ಟು ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿದ್ರೆ 450 ಆರಾಮಾಗಿ ಒಂದು 250-300 ಮಾರ್ಕ್ಸ್ ತಗೊಂಡ್ರು ಕೂಡ ಮೆಡಿಕಲ್ಗೆ ಎಲಿಜಿಬಲ್ ಆಗ್ತಾರೆ. ಇಂಡಿಯಾದಲ್ಲಿ ಆಗಿಲ್ಲ ಅಂದ್ರೆ ಫಾರಿನ್ಗೆ ಒಳ್ಳೆ ಒಂದು ಅವಕಾಶ ಇದೆ ಮೇಡಮ್. ಓಕೆ ಸರ್, ಕೊನೆಯದಾಗಿ MBBS ಫಾರಿನ್ ಅಲ್ಲಿ ಕಲಿಬೇಕು ಅನ್ನುವಂಥ ವಿದ್ಯಾರ್ಥಿಗಳಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಆಕ್ಚುಲಿ ಈಗ ತುಂಬಾ ಟೈಮ್ ಕಡಿಮೆ ಇದೆ. ಒಂದು ಟಾಪ್ ಕಾಲೇಜಸ್ ಅಲ್ಲಿ ಅಡ್ಮಿಷನ್ ಮಾಡ್ಕೋಬೇಕಂದ್ರೆ ಈಗ 3-4 ಕಂಟ್ರೀಸ್ ಅಲ್ಲಿ ಬಂದು ಅಡ್ಮಿಷನ್ ರದ್ದು ಮಾಡಿದ್ದಾರೆ ಈ ವರ್ಷ. ಬಾಂಗ್ಲಾದೇಶ್, ನೇಪಾಳಲ್ಲಿ ಅಡ್ಮಿಷನ್ ಇಲ್ಲ, ಮತ್ತೆ ಯುಕ್ರೇನ್ ವಾರಿಂದ ಅಡ್ಮಿಷನ್ಸ್ ಇಲ್ಲ, ಚೈನಾ 3-4 ವರ್ಷದಿಂದ ಕ್ಲೋಸ್ ಆಗಿದೆ. ಅದರಿಂದ ಏನಾಗ್ತಿದೆ ಅಂದ್ರೆ ಇರುವಂತ ಕೆಲವು ಕಂಟ್ರಿಯಲ್ಲಿ ಮಾತ್ರ ಅವಕಾಶಗಳು ಇರೋದು. ಆಸ್ ಸೂನ್ ಆಸ್ ಪಾಸಿಬಲ್ ಸ್ಟೂಡೆಂಟು ನಮ್ಮ ಆಫೀಸ್ ಕೋರಮಂಗಲ ಸೋನಿವಲ್ ಸಿಗ್ನಲ್ ಅಲ್ಲಿ ಆಫೀಸ್ ಇದೆ. ಒಂದು ಕೌನ್ಸಿಲಿಂಗ್ ಅಂತ ತಗೊಂಡ್ರೆ ಒಂದು ಮಾಹಿತಿ ಗೊತ್ತಾಗುತ್ತೆ. ಈಗ ಫೇಸ್ ಟು ಫೇಸ್ ಕುತ್ಕೊಂಡು ಮಾತಾಡಿದ ಮೇಲೆ ಅವ್ರಿಗೊಂದು ಡೌಟ್ ಕ್ಲಾರಿಟಿ ಸಿಗುತ್ತೆ. ಎಷ್ಟು ಬಜೆಟ್ ಆಗುತ್ತೆ, ಎಷ್ಟು ಬಜೆಟ್ ಅಲ್ಲಿ ಯಾವ್ಯಾವ ಕಾಲೇಜಸ್ ಬರುತ್ತೆ, ಯಾವ ಕಾಲೇಜ್ ಚೂಸ್ ಮಾಡಿದ್ರೆ ಕರ್ನಾಟಕ ವಿದ್ಯಾರ್ಥಿಗಳು ಜಾಸ್ತಿ ಇದ್ದಾರೆ, ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ರ್ಯಾಂಕ್ ಅಲ್ಲಿ ಇರುತ್ತೆ ಕಾಲೇಜಸ್, ಪ್ರತಿಯೊಂದು ಮಾಹಿತಿ ಅವ್ರಿಗೆ ಗೊತ್ತಾಗುತ್ತೆ. ಸೊ ಆಸ್ ಸೂನ್ ಆಸ್ ಪಾಸಿಬಲ್ ಸ್ಟೂಡೆಂಟು ನಮ್ಮ ಸ್ಕ್ರಾಲ್ ಆಗ್ತಿರೋ ನಂಬರ್ಗೆ ಒಂದ್ಸತಿ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ. ಫೇಸ್ ಟು ಫೇಸ್ 1-to-1 ವಿಡಿಯೋ ಸೆಕ್ಷನ್ ಕೂಡ ನಮ್ಮ ಹತ್ರ ಇರುತ್ತೆ. ಕಾಲ್ ಮಾಡ್ಕೊಂಡು ಆಸ್ ಸೂನ್ ಆಸ್ ಪಾಸಿಬಲ್ ಬಂದ್ರೆ ಒಂದು ಒಳ್ಳೆ ಅವಕಾಶ ಸಿಗುತ್ತೆ ಮ್ಯಾಮ್. ಓಕೆ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಡ್ರೀಮ್ಸ್ ಹಾಗೂ ವಿದ್ಯಾರ್ಥಿಗಳಿಗೆ MBBS ಕುರಿತಾದ ಮಾಹಿತಿಯನ್ನು ಸಾಕಷ್ಟು ನೀಡಿದ್ರಿ. ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೆ ಧನ್ಯವಾದ. ಥ್ಯಾಂಕ್ ಯು ಮ್ಯಾಮ್. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಸುದ್ದಿಯಲ್ಲಿ ಸದಾ ಮುಂದೆ ದಿಗ್ವಿಜಯ ನ್ಯೂಸ್.